ಹಾಯ್ ಹಲೋ ಸ್ನೇಹಿತರೆ, ನಮಸ್ಕಾರ. ಇವತ್ತು ಸ್ನೇಹಿತರೆ, ವೀಳ್ಯದೆಲೆ ಬಳಸಿ ನಮ್ಮ ಕೂದಲಿನ ಸಮಸ್ಯೆಗೆ ಒಂದು ಯೂಸ್ಫುಲ್ ಆಗುವಂಥ ಟಿಪ್ಸ್ ಕೊಡ್ತೀನಿ. ಹಾಗಾದರೆ ನೀವು ಕೂಡ ನಿಮ್ಮ ಮನೆಯಲ್ಲಿ ಪೂಜೆಗಂತ ಎಲೆಗಳು ತಂದಿರ್ತೀರ, ಫ್ರೆಶ್ ಆಗಿರುವಂಥ ಎಲೆ ಇದ್ದರೂ ಕೂಡ ಯೂಸ್ ಮಾಡಿ. ಈ ರೀತಿ ಸೈಡಿಗೆ ಸ್ವಲ್ಪ ಕೆಟ್ಟೋಗಿರುವಂಥ ಎಲೆಗಳು ಇದ್ದರೂ ಕೂಡ ಯೂಸ್ ಮಾಡ್ಕೋಬೋದು. ಹಾಗಾದರೆ ಯಾವ ಥರವಾಗಿ ಯೂಸ್ ಮಾಡಿಕೊಂಡು ನಮ್ಮ ಹೇರಿಗಾಗಿ ಯೂಸ್ಫುಲ್ ಆಗುವಂಥ ರೀತಿಯಲ್ಲಿ ನಾವು ಬಳಸ್ಬೋದು ಅಂತ ತೋರಿಸ್ತೀನಿ ನೋಡಿ. ಇವಾಗ ಒಂದು ಸ್ಟವ್ ಮೇಲೆ ಒಂದು ಸಣ್ಣದೊಂದು ಬೌಲ್ ಇಟ್ಕೊಂಡಿದ್ದೀನಿ ಬಿಸಿಗೆ. ಅದರಲ್ಲಿ ನಾನು ಇವಾಗ ಕೊಕೊನಟ್ ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ಈ ಎಣ್ಣೆ ಫ್ರೆಶ್ ಆಗಿ ರೆಡಿ ಮಾಡಿಕೊಂಡು ತಲೆಗೆ ಅಪ್ಲೈ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ಒಂದು 3ರಿಂದ 4 ಸ್ಪೂನಷ್ಟು ಕೊಬ್ಬರಿ ಎಣ್ಣೆ ಹಾಕಿದ್ದೀನಿ. ಇವಾಗ ಸ್ನೇಹಿತರೆ, ಕೂದಲಿನ ಸಮಸ್ಯೆ ಎಲ್ರಿಗೂ ಕೂಡ ಇದ್ದೇ ಇರುತ್ತೆ. ಉದುರುವಂಥ ಸಮಸ್ಯೆ, ನಮಗೆ ಕೂದಲು ಗ್ರೋತ್ ಆಗ್ತಾಯಿಲ್ಲ, ನಮ್ಮ ಕೂದಲಲ್ಲಿ ಸ್ವಲ್ಪ ಜಾಸ್ತಿನೇ ಬೆಳವಣಿಗೆ ಕೂಡ ಆಗ್ತಾಯಿಲ್ಲ ಅಂತೀವಿ. ಹಾಗೆ ನಮ್ಮ ಕೂದಲು ಬೆಳವಣಿಗೆ ಆಗ್ತಾಯಿದ್ರೂ ಕೂಡ ಉದುರುವಂಥ ಸಮಸ್ಯೆಗಳು ಕೂಡ ಖಂಡಿತವಾಗಿ ಇದ್ದೇ ಇರುತ್ತೆ. ಆವಾಗ ನಾವು ಯಾವ ರೀತಿಯಾಗಿ ಆಯಿಲ್ ಅಪ್ಲೈ ಮಾಡ್ಕೋಬೋದು ಅಂತ ಇವತ್ತಿನ ವಿಡಿಯೋ ಮುಖಾಂತರ ತೋರಿಸ್ತಾ ಇದ್ದೀನಿ. ಇವಾಗ ಸ್ಟವ್ ಮೇಲೆ ಎಣ್ಣೆ ಇಟ್ಕೊಂಡು ಚೆನ್ನಾಗಿ ಎಣ್ಣೆ ಕಾಯಿಸ್ಕೋಬೇಕು. ಸಣ್ಣ ಫ್ಲೇಮಲ್ಲಿ ಇಟ್ಕೊಂಡೆ ಚೆನ್ನಾಗಿ ಎಣ್ಣೆ ಕಾಯಿಸ್ಕೊಳ್ಳಿ. ಜಾಸ್ತಿ ಹೊತ್ತೇನಿಲ್ಲ, ಸಣ್ಣ ಉರಿಯಲ್ಲಿ ಎಣ್ಣೆ ಕಾಯಿಸ್ಕೊಂಡು ನಾವು ಇವಾಗ ಸ್ಟವ್ ಆಫ್ ಮಾಡಬೇಕು. ಸ್ಟವ್ ಆಫ್ ಮಾಡಿಕೊಂಡು ಇವಾಗ ಅದರಲ್ಲಿ ಸ್ನೇಹಿತರೆ, ನಾನು ಇವಾಗ ಈರುಳ್ಳಿ ಸಪ್ಪೆ ನೋಡಿ, ಈರುಳ್ಳಿ ಕಟ್ ಮಾಡಿದಾಗ ಸಪ್ಪೆ ಬಂದಿರುತ್ತಲ್ಲ, ಅದು ಸಪ್ಪೆ ಬಿಸಾಕ್ತೀವಿ. ಆ ಸಪ್ಪೆ ಬಿಸಾಕೋಕ್ಕೆ ಹೋಗಬಾರ್ದು. ಆ ಸಪ್ಪೆ ಕೂಡ ಅದರಲ್ಲಿ ಹಾಕಬೇಕು. ಅದ್ರ ಜೊತೆಗೆ ವೀಳ್ಯದೆಲೆ ತೊಗೊಂಡಿದ್ದೀನಿ ಸ್ನೇಹಿತರೆ. ವೀಳ್ಯದೆಲೆ ಕೂಡ ನಾವು ಕಟ್ ಮಾಡಿ ಅದರಲ್ಲಿ ಹಾಕೋಣ. ಈ ಥರವಾಗಿ ನಾವು ಆಯಿಲ್ ಬಿಸಿ ಮಾಡಿ ನಮ್ಮ ಹೇರಿಗೆ ಅಪ್ಲೈ ಮಾಡ್ತಾ ಹೋದರೆ ನಮ್ಮ ಹೇರಲ್ಲಿರುವಂಥ ಯಾವುದೇ ಸಮಸ್ಯೆಗಳಿರಲಿ, ನಮ್ಮ ಅದೆಲ್ಲನೂ ಸಮಸ್ಯೆಗಳು ಕಡಿಮೆ ಆಗುತ್ತೆ. ಆವಾಗ ನಮ್ಮ ಕೂದಲಿನ ಸಮಸ್ಯೆಗಳು ಕಡಿಮೆ ಆದರೆ ಉದುರುವಂಥ ಸಮಸ್ಯೆ ಅಲ್ಲಿ ಬೆಳವಣಿಗೆ ಆಗುವಂಥದ್ದೆಲ್ಲ ಕೂಡ ಜಾಸ್ತಿ ಆಗ್ತಾ ಹೋಗುತ್ತೆ ಸ್ನೇಹಿತರೆ. ಹಾಗಾಗಿ ಇವೆಲ್ಲನೂ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಆಯಿಲ್ ಬೆಸ್ಟ್ ಆಯಿಲ್ ಅನ್ಬೋದು. ಹಾಗೆ ನೋಡಿ, ನಾನು ಇಲ್ಲಿ ಈಗ ನೋಡ್ತಾ ಇರ್ಬೋದು, ಫಸ್ಟಿಗೆ ಈರುಳ್ಳಿ ಸ್ವಲ್ಪ ಮೇಲಿಂದ ಸಪ್ಪೆ ಹಾಕಿದ್ದೀನಿ. ಅದ್ರ ಜೊತೆಗೆ ನಾನು ವೀಳ್ಯದೆಲೆ ಹಾಕಿದ್ದೀನಿ. ಎರಡು ಲವಂಗ ಯಾಕೆ ಹಾಕಬೇಕಪ್ಪ ಅಂದರೆ ನಮ್ಮ ತಲೆಯಲ್ಲಿ ಹೊಟ್ಟಿನ ಸಮಸ್ಯೆಗಳು ಕೂಡ ಕಡಿಮೆ ಆಗುತ್ತೆ. ಹಾಗೆ ಕೂದಲು ಕೂಡ ಕಪ್ಪಾಗಿ ಉಳಿಯೋದಕ್ಕೆ ಸಹಾಯ ಮಾಡುತ್ತೆ. ಇವಾಗ ಇಷ್ಟೆಲ್ಲ ಹಾಕಿದ್ದೀವಿ ಸ್ನೇಹಿತರೆ. ಅದ್ರ ಜೊತೆಗೆ ಇನ್ನೊಂದು ಕೂಡ ಆ್ಯಡ್ ಮಾಡ್ತೀನಿ. ಅದೇನಪ್ಪ ಅಂದರೆ, ನಾನು ಇದಕ್ಕೆ ಒಂದು ಸ್ಪೂನಷ್ಟು ಕಲೋಂಜಿ ಕಾಳು ಹಾಕ್ತೀನಿ. ಕಲೋಂಜಿ ಕಾಳು ಅಂದರೆ ಕಪ್ಪು ಜೀರಿಗೆ ಕೂಡ ಅಂತೀವಿ. ಅದರಿಂದ ನಮ್ಮ ಕೂದಲು ಏನಾಗುತ್ತೆ ಅಂದರೆ ಕಪ್ಪು ಕೂದಲು ಬೆಳವಣಿಗೆ ಆಗೋದಕ್ಕೆ ತುಂಬಾ ಉಪಯುಕ್ತ ಅನ್ಬೋದು. ಹಾಗಾಗಿ ಖಂಡಿತವಾಗಿ ನೀವು ಕೂಡ ಕಲೋಂಜಿ ಯೂಸ್ ಮಾಡ್ಬೋದು. ಸ್ವಲ್ಪ ಇದರಲ್ಲಿ ಸ್ಪೂನ್ ಆಡಿಸಿ, ಯಾಕಂದರೆ ಎಣ್ಣೆ ಚೆನ್ನಾಗಿ ಬಿಸಿಯಾಗಿರುವ ಎಣ್ಣೆಯಲ್ಲಿ ಹಾಕಿದ್ದೀವಲ್ವ, ಅದು ಎಣ್ಣೆಯಲ್ಲೆಲ್ಲ ನಮ್ಮ ಈ ಎಲೆಗಳಿರುವಂಥದ್ದೆಲ್ಲ ರಸಗಳೆಲ್ಲ ಎಣ್ಣೆಯಲ್ಲಿ ಬಿಟ್ಕೊಳ್ಳುತ್ತೆ. ಹಾಗಾಗಿ ಸ್ವಲ್ಪ ಈ ರೀತಿ ಸ್ಪೂನ್ ಆಡಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಸ್ಟವ್ ಆಫ್ ಮಾಡಿದ್ದೀನಿ. ಬಿಸಿಗೆ ಎಣ್ಣೆಯಲ್ಲಿ ಕಾಯೋಕ್ಕೆ ಇಟ್ಕೊಂಡಿಲ್ಲ. ಯಾಕಂದರೆ ಜಾಸ್ತಿ ಹೊತ್ತು ನಾವು ಎಣ್ಣೆ ಕಾಯಿಸ್ತಾ ಹೋದರೆ ಎಣ್ಣೆ ಜಾಸ್ತಿ ಏನಾಗುತ್ತೆ, ಸುಟ್ಟೋಗುತ್ತೆ. ಸ್ವಲ್ಪ ಎಣ್ಣೆಯಲ್ಲಿ ಹಾಕಿದ ತಕ್ಷಣ ನೋಡಿ, ಎಲ್ಲನೂ ಕೂಡ ಚೆನ್ನಾಗಿ ತಣ್ಣಗಾದ್ಮೇಲೆ ಮತ್ತೆ ಸ್ವಲ್ಪ ಸಣ್ಣ ಉರಿ ಇಡಬೇಕು. ಮತ್ತೊಂದು 2 ಸೆಕೆಂಡ್ ಬಿಸಿ ಮಾಡಿಕೊಂಡು ಮತ್ತೆ ಆಫ್ ಮಾಡಬೇಕಾಗತ್ತೆ. ಹಾಗಾಗಿ ಇದೇ ಥರವಾಗಿ ಎಣ್ಣೆ ಕಾಯಿಸಿ ನಾವು ಜಾಸ್ತಿ ಹೊತ್ತು ಎಣ್ಣೆ ಕುದಿಯೋಕ್ಕೆ ಇಟ್ಕೊಂಡು ಇವೆಲ್ಲನೂ ಕೂಡ ಹಾಕಬಹುದು. ಆದರೂ ಕೂಡ ಏನಾಗುತ್ತೆ ಅಂದರೆ, ಆ ರೀತಿ ಮಾಡೋ ಬದಲಾಗಿ ಈ ಥರವಾಗಿ ಟ್ರಿಕ್ ಫಾಲೋ ಮಾಡಿ. ನಿಮಗೂ ಕೂಡ ಎಣ್ಣೆ ಜಾಸ್ತಿ ಸುಡೋದಿಲ್ಲ, ಜಾಸ್ತಿ ಎಣ್ಣೆ ಸುಟ್ಟೋಗೋದು ಕೂಡ ಇಲ್ಲ, ನಮಗೆ ಎಣ್ಣೆ ಹೇಗಿತ್ತಲ್ಲ ಹಾಗೇ ಸಿಗುತ್ತೆ. ಹಾಗಾಗಿ ಈ ಟ್ರಿಕ್ ನೀವು ಕೂಡ ಫಾಲೋ ಮಾಡ್ಬೋದು. ಇವಾಗ ನೋಡಿ, ನಾನು ಎಣ್ಣೆ ತಣ್ಣಗಾಗಿದೆ ಅಂತ ಮತ್ತೆ ಸ್ವಲ್ಪ ಸಣ್ಣ ಉರಿ ಇಟ್ಕೊಂಡಿದ್ದೀನಿ. ಮತ್ತೆ ಸ್ವಲ್ಪ ಹೊತ್ತು ಬಿಸಿ ಆದಮೇಲೆ ಮತ್ತೆ ಆಫ್ ಮಾಡಿಬಿಡ್ತೀನಿ. ಈ ಥರವಾಗಿ ಎಣ್ಣೆ ಕಾಯಿಸ್ಕೊಂಡು ಫ್ರೆಶ್ಶಾಗಿ ನೀವು ರಾತ್ರಿ ಹೊತ್ತಿಗೆ ನಿಮ್ಮ ತಲೆಗೆ ಮಸಾಜ್ ಕೊಡ್ಬೋದು. ನೋಡಿ, ನಾನು ಕಲೋಂಜಿ ಕಾಳು ಕೂಡ ಹಾಕಿದ್ದೀನಿ. ಈ ಎಣ್ಣೆಯಲ್ಲಿ ಹಾಕಿದರೆ ನಮ್ಮ ಕೂದಲಿಗೆ ಕಪ್ಪು ಕೂದಲು ಬೆಳವಣಿಗೆ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಇವಾಗ ಎಣ್ಣೆ ಎಲ್ಲನೂ ಕೂಡ ರೆಡಿ ಮಾಡಿಕೊಂಡು ನಾನು ಎಣ್ಣೆಯಲ್ಲಿರುವಂಥದ್ದೆಲ್ಲ ಕೂಡ ತೊಗೊಂಡಿದ್ದೀನಿ. ಆಯಿಲ್ ರೆಡಿಯಾಗಿರುವಂಥದ್ದು ಸ್ನೇಹಿತರೆ. ಈ ಆಯಿಲ್ ಬೆಸ್ಟ್ ಆಯಿಲ್ ಅನ್ಬೋದು. ನಮಗೆ ಕೂದಲಿನ ಸಮಸ್ಯೆಗೆ ತುಂಬಾ ಉಪಯುಕ್ತ ಅನ್ಬೋದು. ಹಾಗಾದರೆ ತಡ ಮಾಡದೆ ವೀಕ್ಷಕರೇ, ನಿಮಗೂ ಕೂಡ ಇವತ್ತಿನ ಹೇರ್ ಆಯಿಲ್ ಇಷ್ಟ ಆದರೆ ನೀವು ಕೂಡ ಟ್ರೈ ಮಾಡಿ ನೋಡಿ. ವಾರದಲ್ಲಿ 1-2 ಸರ್ತಿ ಹಚ್ಚಿದ್ರೆ ಸಾಕು. ಹಾಗಾಗಿ ಈ ಆಯಿಲ್ ಬೆಸ್ಟ್ ಆಯಿಲ್. ಒಂದೇ ತಿಂಗಳಲ್ಲಿ ನಿಮ್ಮ ಕೂದಲು ಬೆಳವಣಿಗೆ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ ಸ್ನೇಹಿತರೆ. ಹಾಗೆ ಮಕ್ಕಳು ಸಹಜವಾಗಿ ಕೂಡ ಮಕ್ಕಳಿಗೂ ಕೂಡ ಯೂಸ್ ಮಾಡ್ಬೋದು. ನೋಡಿ, ನಾನು ಇವಾಗ ರಾತ್ರಿ ಹೊತ್ತಿಗೆ ನನ್ನ ತಲೆಗೆ ಮಸಾಜ್ ಕೊಡ್ತೀನಿ. ಬೆಳಗ್ಗೆ ನಾನು ನಾರ್ಮಲಿ ಶಾಂಪೂ ಇಲ್ಲನೂ ಹಾಗೆ ಕೂಡ ವಾಶ್ ಮಾಡ್ಕೋಬೋದು. ಈ ರೀತಿಯಾಗಿ ಮಾಡೋದ್ರಿಂದ ನಿಮ್ಮ ಕೂದಲಿನ ಎಲ್ಲ ಸಮಸ್ಯೆಗಳು ಕೂಡ ಕಡಿಮೆ ಆಗ್ತಾ ಬರುತ್ತೆ. ಹಾಗೆ ಆಯಿಲ್ ಅಪ್ಲೈ ಮಾಡುವಾಗ ಸ್ವಲ್ಪ ಬುಡದಲ್ಲಿ ಜಾಸ್ತಿ ಅಪ್ಲೈ ಮಾಡಬೇಕು. ಯಾಕಂದರೆ ಬುಡದಲ್ಲಿ ನಾವು ಆಯಿಲ್ ಜಾಸ್ತಿ ಅಪ್ಲೈ ಮಾಡಿದ್ರೆ ನಮ್ಮ ಬುಡದಲ್ಲಿ ನಮ್ಮ ಕೂದಲು ಗ್ರೋತ್ ಜಾಸ್ತಿ ಆಗುತ್ತೆ. ಹಾಗಾಗಿ ಎಲ್ಲೆಲ್ಲಿ ಕೂದಲು ಹೋಗಿರುತ್ತಲ್ವ ಅಲ್ಲೆಲ್ಲ ನೀವು ಈ ರೀತಿ ಆಯಿಲ್ ಅಪ್ಲೈ ಮಾಡ್ಬೋದು.
ಹಾಗಾದರೆ ವೀಕ್ಷಕರೇ, ಸ್ನೇಹಿತರೆ, ಇವತ್ತಿನ ಹೇರ್ ಆಯಿಲ್ ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನಮ್ಮ ವಿಡಿಯೋಗೂ ಕೂಡ ಲೈಕ್ ಕೊಡಿ. ಯಾರೆಲ್ಲ ಹೊಸದಾಗಿರೋರು ನಮ್ಮ ವಿಸಿಟ್ ಕೊಟ್ಟರು ನಮ್ಮ ಚಾನಲ್ಗೆ, ಅವರು ಕೂಡ ನೋಡಿದ ಮೇಲೆ ಸಪೋರ್ಟ್ ಮಾಡಿ. ನಿಮಗೂ ಕೂಡ ವಿಡಿಯೋ ಇಷ್ಟ ಆದರೆ ನೀವು ಕೂಡ 4 ಜನರಿಗೆ ಶೇರ್ ಮಾಡಿ. ಹಾಗಿದ್ರೆ ಸ್ನೇಹಿತರೆ, ವೀಕ್ಷಕರೇ, ಇವತ್ತಿನ ವಿಡಿಯೋ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಸರ್ತಿ ಸಿಗ್ತೀನಿ ಸ್ನೇಹಿತರೆ. ಅಲ್ಲಿವರೆಗೂ ನಮ್ಮ ವಿಡಿಯೋಗಾಗಿ ಕಾಯ್ತಾರೆ ವೀಕ್ಷಕರೇ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್ ಬಾಯ್. ಇವಾಗ ಸ್ನೇಹಿತರೆ, ಬಿಳಿ ಕೂದಲ ಸಮಸ್ಯೆ ಕೂಡ ಕಡಿಮೆ ಮಾಡ್ಕೊಳ್ಬೇಕು. ಅದ್ರ ಜೊತೆಗೆ ನಮ್ಮ ಕೂದಲು ಕೂಡ ಗ್ರೋತ್ ಆಗಬೇಕು. ನಮ್ಮ ಕೂದಲು ಕೂಡ ಹಾಗೆ ಬಿಳಿ ಕೂದಲು ಬರದೇ ರೀತಿ ಕೇರ್ ಮಾಡಬೇಕಂದ್ರೆ ಈ ಥರ ಇರುವಂಥ ಟಿಪ್ಸ್ ಫಾಲೋ ಮಾಡಿ. ಏನು ಮಾಡಬೇಕಂದ್ರೆ ಸ್ನೇಹಿತರೆ, ನೂಪುರ್ ಮೆಹಂದಿ ತೊಗೊಂಡಿದ್ದೀನಿ. ಒಂದು ಬಟ್ಲಲ್ಲಿ ನೂಪುರ್ ಮೆಹಂದಿ ಏನಂದರೆ 1 ಸ್ಪೂನಷ್ಟು ನೂಪುರ್ ಮೆಹಂದಿ ಹಾಕಬೇಕಾಗತ್ತೆ. ಇದು ನಮಗೆ ಬಿಳಿ ಕೂದಲ ಸಮಸ್ಯೆ ಬರದೇ ರೀತಿ ಕೇರ್ ಮಾಡ್ಕೋಬೇಕಾಗತ್ತೆ. ನೋಡಿ, ಇದೇ ಥರವಾಗಿ ನೀವು ಏನಾದರೂ ಕೇರ್ ಮಾಡ್ತಾ ಹೋದರೆ ನಿಮ್ಮ ಮಕ್ಕಳ ತಲೆಯಲ್ಲಿ ನಿಮ್ಮ ತಲೆಯಲ್ಲಿ ಬಿಳಿ ಕೂದಲ ಸಮಸ್ಯೆ ಬರೋದಿಲ್ಲ ಸ್ನೇಹಿತರೆ. ಹಾಗೆ ಕೂಡ ನಮ್ಮ ಕೂದಲು ಚೆನ್ನಾಗಿ ಉದ್ದವಾಗಿ ದಟ್ಟವಾಗಿ ಬೆಳೆಯುತ್ತೆ. ಈ ಥರವಾಗಿ ನಾವು ಹೇರ್ ಪ್ಯಾಕು, ಈ ಥರವಾಗಿ ಹೇರಲ್ಲಿ ಯೂಸ್ ಮಾಡ್ತಾ ಹೋದರೆ ನಮಗೆ ತುಂಬಾ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ. ಇವಾಗ ನೋಡಿ, 1 ಸ್ಪೂನಷ್ಟು ನೆಲ್ಲಿಕಾಯಿ ಪೌಡ್ರ್ ಹಾಕ್ಕೊಂಡಿದ್ದೀನಿ. ಅಂದರೆ ನೋಡ್ತಾ ಇರ್ಬೋದು, ನೂಪುರ್ ಮೆಹಂದಿ ಪೌಡ್ರ್ ಹಾಕಿದ್ದೀನಿ. ಅದರಲ್ಲಿ ನಾವೀಗ ಪ್ಯೂರ್ ಕೊಕೊನಟ್ ಕೊಬ್ಬರಿ ಎಣ್ಣೆ ಹಾಕಬೇಕು. ಈ ಥರ ಕೊಬ್ಬರಿ ಎಣ್ಣೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಿಮ್ಮ ತಲೆಯಲ್ಲಿ ಕೂದಲು ಎಷ್ಟಿದೆ, ಜಾಸ್ತಿ ಇದೆಯಾ ಕಡಿಮೆ ಇದೆ ಅಂತ ನೋಡಿಕೊಂಡು ನೀವು ಇದು ಎಣ್ಣೆ ಮಿಕ್ಸ್ ಮಾಡಬೇಕಾಗತ್ತೆ. ಇದು ನಮಗೆ ಎಣ್ಣೆ ಎಷ್ಟು ಬೇಕಾಗುತ್ತೆ ಅಷ್ಟಷ್ಟೇ ಮಿಕ್ಸ್ ಮಾಡ್ಕೋಬೇಕಾಗತ್ತೆ. ಯಾಕಂದರೆ ಇದು ಜಾಸ್ತಿ ಕೂಡ ಮಾಡಿ ಇಡಬಾರ್ದು. ಯಾಕಂದರೆ ಇದು ಸ್ವಲ್ಪ ನಮಗೆ ಎಷ್ಟು ಬೇಕೋ ಅಷ್ಟೇ ಮಾಡ್ಕೋಬೇಕು. ಜಾಸ್ತಿ ಮಾಡಿಬಿಟ್ರೆ ನಮಗೆ ರಿಸಲ್ಟ್ ಕೊಡೋದಿಲ್ಲ. ಹಾಗಾಗಿ ಎಷ್ಟು ಬೇಕಾಗುತ್ತೆ ಅಷ್ಟೇ ಮಾಡಬೇಕು. ಮತ್ತು ಇದು ನೋಡಿ ಸ್ನೇಹಿತರೆ, ಕಲಸಿ ಒಂದು 5 ಗಂಟೆಗಳ ಕಾಲ, ಇಲ್ಲಾಂದರೆ ರಾತ್ರಿ ರೀತಿ ಕಲಸಿ ಬೆಳಗ್ಗೆವರೆಗೂ ಕೂಡ ಇಡ್ಬೋದು. ಸಾಯಂಕಾಲದ ತನಕ ಕೂಡ ಇಡ್ಬೋದು. ನಾನು ಇವಾಗ ಇದು ಎಣ್ಣೆ ರೆಡಿ ಮಾಡಿದ್ದೀನಿ. ಕಲಸಿ ಏನಂದರೆ ಆಲ್ಮೋಸ್ಟ್ ಒಂದು 5 ರಿಂದ 6 ಗಂಟೆಗಳ ಕಾಲ ಬಿಡ್ತೀನಿ. ನಾನು ರಾತ್ರಿಗೆ ಎಣ್ಣೆ ಚೆನ್ನಾಗಿ ಮಸಾಜ್ ಕೊಡ್ತೀನಿ ತಲೆಗೆ, ಆವಾಗಲೇ ಹಚ್ಕೊಳ್ಳೋದು. ಯಾವಾಗಲೂ ಕೂಡ ನೋಡಿ, ಇವಾಗ ಅದು ಚೆನ್ನಾಗಿ ಒಂದು 5 ರಿಂದ 6 ಗಂಟೆಗಳ ಕಾಲ ರೆಸ್ಟ್ ಮಾಡಿದಾಯಿತು ವೀಕ್ಷಕರೇ. ರೆಸ್ಟ್ ಮಾಡಿದಾದ್ಮೇಲೆ ನಿಮಗೆ ಯಾವ ರೀತಿಯಾಗಿ ರಿಸಲ್ಟ್ ಬಂದಿರೋದಂತ ತೋರಿಸ್ತೀನಿ. ನೋಡಿ ಚೆನ್ನಾಗಿ ಎಷ್ಟು ಚೆನ್ನಾಗಿ ಎಣ್ಣೆ ಕಲರ್ ಬಂದಿರೋಂಥದ್ದು ನೋಡಿ ಸ್ನೇಹಿತರೆ. ಇದೇ ನಮ್ಮ ಕೂದಲಿಗೆ ವಾವ್, ತುಂಬಾ ಚೆನ್ನಾಗಿ ರಿಸಲ್ಟ್ ಕೊಡುವಂಥ ಹೇರ್ ಆಯಿಲ್ ರೆಡಿ ಆಯ್ತು ನೋಡಿ. ಈ ಥರ ನೀವು ಕೂಡ ಹೇರ್ ಆಯಿಲ್ ರೆಡಿ ಮಾಡಿ ಯೂಸ್ ಮಾಡ್ತಾ ಬಂದರೆ ನಿಮ್ಮ ತಲೆಗೆ ತುಂಬಾ ಚೆನ್ನಾಗಿ ಒಳ್ಳೆ ರಿಸಲ್ಟ್ ಕೊಡುತ್ತೆ ಸ್ನೇಹಿತರೆ. ಕೂದಲು ಕೂಡ ಬೆಳೆಯುತ್ತೆ, ಕೂದಲು ದಟ್ಟವಾಗಿ ಬೆಳೆಯುತ್ತೆ, ಉದ್ದವಾಗಿ ಕೂಡ ಬೆಳೆಯುತ್ತೆ. ಹಾಗೆ ನಮ್ಮ ಬಿಳಿ ಕೂದಲು ಕೂಡ ಕೇರ್ ಮಾಡ್ತಾ ಈ ಎಣ್ಣೆ ಯೂಸ್ ಮಾಡ್ತಾ ಹೋಗ್ಬೋದು. ನೋಡಿ ಎಷ್ಟು ಚೆನ್ನಾಗಿ ರೆಡಿಯಾಗಿರುವಂಥದ್ದು. ಇದು ನೀವು ರಾತ್ರಿ ಹೊತ್ತಿಗೆ ತಲೆ ಪೂರ್ತಿ ಮಸಾಜ್ ಕೊಡಬೇಕು, ಬೆಳಗ್ಗೆ ಸ್ನಾನ ಮಾಡಿಕೊಂಡ್ರೆ ನಡೆಯುತ್ತೆ ಸ್ನೇಹಿತರೆ. ಇದು ಏನಾದರೂ ನೀವು ವಾರದಲ್ಲಿ 2 ಸರ್ತಿ ಇದೇ ರೀತಿ ಟ್ರೈ ಮಾಡ್ತಾ ಹೋದರೆ ನಿಮಗೆ 15 ದಿವಸದಲ್ಲಿ ರಿಸಲ್ಟ್ ಸಿಗುತ್ತೆ. ಖಂಡಿತವಾಗಿ ಟ್ರೈ ಮಾಡಿ ನೀವು ಕೂಡ. ಹಾಗಾದರೆ ಸ್ನೇಹಿತರೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಕೂಡ ಕೇಳ್ಕೊತೀನಿ. ನೀವು ಕೂಡ ನಿಮಗೂ ಇಷ್ಟ ಆದರೆ 4 ಜನರಿಗೆ ಶೇರ್ ಮಾಡಿ, ಅವರು ಕೂಡ ನೋಡಲಿ, ಟ್ರೈ ಮಾಡಲಿ. ಹಾಗಾದರೆ ಇದು ರಾತ್ರಿ ಹೊತ್ತಿಗೆ ಹಚ್ಕೊಂಡು ನೀವು ಮಸಾಜ್ ಮಾಡಿಕೊಂಡು ಬೆಳಗ್ಗೆ ಸ್ನಾನ ಮಾಡಿಬಿಡಿ. ಇದೇ ರೀತಿ ನೀವು ವಾರದಲ್ಲಿ ಮಾಡ್ತಾ ಹೋಗಿ ನಿಮಗೆ ಕೂದಲು ತುಂಬಾ ಚೆನ್ನಾಗಿ ಕಪ್ಪು ಕೂದಲು ಬೆಳೆಯುತ್ತೆ. ನೋಡಿ, ನಾನು ಇವಾಗ ಎಣ್ಣೆ ಕೂಡ ಮಸಾಜ್ ಮಾಡ್ತಾ ಇದ್ದೀನಿ, ನಿಮಗೂ ಕೂಡ ತೋರಿಸ್ತಾ ಇರುವಂಥದ್ದು. ನನ್ನ ಕೂದಲು ಕೂಡ ನೋಡ್ತಾ ಇರ್ಬೋದು, ಬಿಳಿ ಕೂದಲು ಕಾಣಿಸ್ತಾನಿಲ್ಲ ಸ್ನೇಹಿತರೆ. ಇದೇ ರೀತಿಯಾಗಿ ನಾನು ಫಾಲೋ ಮಾಡ್ತಾ ಇರ್ತೀನಿ. ನಮ್ಮ ಕೂದಲಿಗೆ ಬಿಳಿ ಕೂದಲು ಬರದೇ ರೀತಿ ಕೂಡ ಕೇರ್ ಮಾಡ್ಕೋಬೋದು. ನಮ್ಮ ಕೂದಲು ಕೂಡ ಉದುರುವಂಥ ಸಮಸ್ಯೆ ಕೂಡ ತಡೆಗಟ್ಬೋದು ಸ್ನೇಹಿತರೆ. ನೋಡ್ತಾನೆ ಇರ್ಬೋದು, ನನ್ನ ತಲೆಗೆ ಎಷ್ಟು ಚೆನ್ನಾಗಿ ಮಸಾಜ್ ಕೊಡ್ತಾ ಇದ್ದೀನಿ. ಈ ಥರವಾಗಿ ರಿಲ್ಯಾಕ್ಸ್ ಆಗಿ ನಮ್ಮ ತಲೆ ಪೂರ್ತಿಯಾಗಿ ಮಸಾಜ್ ಕೊಟ್ವಿ ಅಂದರೆ ನಮ್ಮ ತಲೆ ಕೂಡ ಚೆನ್ನಾಗಿ ರಿಲ್ಯಾಕ್ಸ್ ಆಗುತ್ತೆ. ನಮ್ಮ ಕೂದಲು ಕೂಡ ತುಂಬಾ ಚೆನ್ನಾಗಿ ಗ್ರೋತ್ ಆಗುತ್ತೆ. ಹಾಗಾದರೆ ಸ್ನೇಹಿತರೆ, ವೀಕ್ಷಕರೇ, ಖಂಡಿತವಾಗಿ ಈ ಹೇರ್ ಆಯಿಲ್ ಜೊತೆಗೆ ನೀವು ಕೂಡ ಹೇರ್ ಪ್ಯಾಕ್ ಕೂಡ ಟ್ರೈ ಮಾಡ್ತಾ ಹೋಗಿ, ನಿಮಗೂ ಕೂಡ ರಿಸಲ್ಟ್ ಸಿಗುತ್ತೆ. ಇವಾಗ ಈ ವಿಡಿಯೋ ಕೂಡ ಇಷ್ಟ ಆಗಿದ್ರೆ ನೀವು ಕೂಡ 4 ಜನರಿಗೆ ಶೇರ್ ಮಾಡ್ತೀರಂತ ಕೇಳ್ಕೊತೀನಿ. ಹಾಗಾದರೆ ನೋಡ್ತಾ ಇರ್ಬೋದು, ನಾನು ಆಯಿಲ್ ತುಂಬಾ ಚೆನ್ನಾಗಿ ತಲೆ ಪೂರ್ತಿಯಾಗಿ ಮಸಾಜ್ ತೊಗೊಳ್ತಾ ಇದ್ದೀನಿ. ಅದು ಮೇನ್ ಅಂದರೆ ಸ್ನೇಹಿತರೆ, ಬುಡದಲ್ಲಿ ಮಸಾಜ್ ಕೊಟ್ವಿ ಅಂದರೆ ತಲೆಗೆ ಕೂದಲು ತುಂಬಾ ಚೆನ್ನಾಗಿ ಉದ್ದವಾಗಿ ಬೆಳೆಯುತ್ತೆ. ಹಾಗೆ ನೋಡಿ, ಕೂದಲು ಕೂಡ ಉದುರ್ತಾನೆ ಇಲ್ಲ ನೋಡಿ ಸ್ನೇಹಿತರೆ. 1-2 ಕೂದಲು ಅಷ್ಟೇ ಬರ್ತಾ ಇರುವಂಥದ್ದು. ಇದೇ ರೀತಿಯಾಗಿ ನಾನು ಫಾಲೋ ಮಾಡ್ತಾ ಇರ್ತೀನಲ್ಲ, ಅದಕ್ಕೋಸ್ಕರ ನನ್ನ ಕೂದಲು ತುಂಬಾ ಚೆನ್ನಾಗಿ ಗ್ರೋತ್ ಆಗ್ತಾ ಇರುವಂಥದ್ದು. ಹಾಗೆ ಉದುರ್ತಾನೆ ಇಲ್ಲ. ನಾನು ಜಾಸ್ತಿ ಕೂದಲು ಉದ್ದವಾಗಿ ಬೆಳೆಸ್ತದೇ ಇಲ್ಲ ಸ್ನೇಹಿತರೆ, ಕಟ್ ಮಾಡ್ತಾ ಇರ್ತೀನಿ. ಅದಕ್ಕೋಸ್ಕರ ನನ್ನ ಕೂದಲು ಉದ್ದವಾಗಿ ಇಲ್ಲ. ನೀವು ಬೇಕಾದರೆ ಉದ್ದವಾಗಿ ಕೂಡ ಬೆಳೆಸ್ಕೋಬೋದು. ಒಬ್ಬರಿಗೆ ಉದ್ದಾಗಿ ಇಷ್ಟ ಆಗುತ್ತೆ. ಖಂಡಿತವಾಗಿ ವಿಡಿಯೋ ನೋಡಿದವ್ರಿಗೆ ಎಲ್ರಿಗೂ ಕೂಡ ಧನ್ಯವಾದ.